ಓಕೆ, ರಿಲೇಷನ್ಸ್ ಮೇಲೆ ಒಂದು ಪಾರ್ಟ್ ಸಿ ಕ್ವಶನ್ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಓಕೆ, ಸೊ ಆ ಕ್ವಶನನ್ನು ನಾವು ಡಿಸ್ಕಸ್ ಮಾಡೋಣ ಈಗ. ಸೊ ಇಲ್ಲಿ ವಾಟ್ ಈಸ್ ಅ ರಿಲೇಷನ್? ಸಪೋಸ್ ಆರ್ ಈಸ್ ಎ ರಿಲೇಷನ್ ಫ್ರಮ್ ಎ ಟು ಬಿ, ದೆನ್ ಆರ್ ಈಸ್ ರಿಲೇಷನ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಇದನ್ನು ಕಲ್ತಿರ್ತೀರಿ ನೀವು. ಇಟ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ, ರೈಟ್? ಸೊ ನೆಕ್ಸ್ಟು ಟೈಪ್ಸ್ ಆಫ್ ರಿಲೇಷನ್ಸ್ ಅಂತ ಬರ್ತವೆ. ವಾಟ್ ಇಸ್ ಓಕೆ, ದೇರ್ ಆರ್ 3 ಟೈಪ್ಸ್ ಆಫ್ ರಿಲೇಷನ್ಸ್. ಟೈಪ್ಸ್ ಆಫ್ ರಿಲೇಷನ್ಸ್ ಅಂತಂದ್ರೆ 3 ಟೈಪ್ಸ್ ಬರ್ತವೆ. ಒಂದು ಫಸ್ಟ್ ಒನ್ ಏನಪ್ಪ ಅಂದ್ರೆ ರಿಫ್ಲೆಕ್ಸಿವ್ ರಿಲೇಷನ್. ಸೊ ಈ ಡೆಫಿನಿಷನ್ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಕ್ವಶನನ್ನು ಡಿಸ್ಕಸ್ ಮಾಡ್ತೀನಿ. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನು? ಸೊ ಈಗ ಸೆಟ್ ಎ ಇರುತ್ತೆ. ಓಕೆ, ಸೆಟ್ ಎ ಈಸ್ ಈಕ್ವಲ್ ಟು 1, 2, 3, 4, 5 ಈ ಥರ ಇದೆ. ಸೊ ನಾ ಆರ್ ಈಸ್ ಅ ರಿಲೇಷನ್ ಫ್ರಮ್ ವೇರ್ ಟು ವೇರ್ ಅಂದರೆ ಎ ಟು ಎ ಸೆಟ್ ಡಿಫೈನ್ ಮಾಡಿದ್ವಿ, ಎ ಟು ಎ. ದೆನ್ ಆರ್ ಈಕ್ವಲ್ ಟು ರಿಲೇಷನ್ದಾಗ ಏನೇನು ಇರಬೇಕಪ್ಪ ಅಂದ್ರೆ 1, 1 ಇರಬೇಕು, 2, 2 ಇರಬೇಕು, 3, 3 ಇರಬೇಕು, 4, 4 ಇರಬೇಕು, ಮತ್ತು 5, 5 ಇರಬೇಕು. ಓಕೆ, ಸೊ ಎಲ್ಲ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಅದಾವೆ? ಟೋಟಲಿ 5 ಅದಾವ. 5 ಸೇಮ್ ಆರ್ಡರ್ ಫೇರ್ ರಿಲೇಷನ್ದಾಗ ಇರಬೇಕು. ಅಂಥ ರಿಲೇಷನ್ಸ್ಗೆ ಏನಂತೀವಿ ನಾವು? ರಿಫ್ಲೆಕ್ಸಿವ್ ರಿಲೇಷನ್ಸ್ ಅಂತೀವಿ, ರೈಟ್? ಓಕೆನಾ? ಸೊ ಒಂದೇನಾರು ಇರಲಿಲ್ಲ ಅಂದರೆ ಅಂಥ ರಿಲೇಷನ್, ಸಪೋಸ್ ಈಗ ನಾ ಬರೀತೀನಿ ಆರ್ ಈಸ್ ಈಕ್ವಲ್ ಟು ಬರೀ ಏನು ಬರುತ್ತೆ? 1, 1 ಬರುತ್ತೆ, 3, 3 ಬರುತ್ತೆ, 4, 4 ಬರುತ್ತೆ, 5, 5 ಬರುತ್ತೆ. ಮತ್ತು ಇದು ರಿಫ್ಲೆಕ್ಸಿವ್ ರಿಲೇಷನ್ ಅಲ್ಲ. ಓಕೆ, ಯಾಕಲ್ಲ ಅಂತಂದ್ರೆ ಈ 2 ಎಲಿಮೆಂಟ್ ಐತಿ, ಈ 2 ಸೇಮ್ ಆರ್ಡರ್ ಪೇರ್ ಈ ರಿಲೇಷನ್ದಾಗ ಇಲ್ಲ. ಸೊ ಅದಕ್ಕೆ ಇದು ಏನಾಗಲ್ಲ, ರಿಫ್ಲೆಕ್ಸಿವ್ ಆಗಂಗಿಲ್ಲ, ರೈಟ್? ಸೊ ಇದು ಎಕ್ಸ್ಟ್ರಾ ಇದ್ದರೆ ನಡೀತೈತಿ. 1, 1 ಇವೆಲ್ಲ ಸೇಮ್ ಆರ್ಡರ್ ಪೇರ್ ಇರಬೇಕು. ಸೆಟ್ಟಲ್ಲಿ ಇರುವಂಥ ಎಲ್ಲ ಎಲಿಮೆಂಟ್ಸ್ ಇರುವ ಸೇಮ್ ಆರ್ಡರ್ ಪೇರ್ ಇರಬೇಕು. ಮತ್ತು ಎಕ್ಸ್ಟ್ರಾ ಬೇರೆ ಇದ್ರೆ ನಡೀತು. ಸಪೋಸ್ ಈಗ ನೋಡಿ 1, 2 ಅಂತ ಬರುತ್ತೆ. ಓಕೆ, ರೈಟ್? ಸೊ ನೆಕ್ಸ್ಟ್ 2, 1 ಅಂತ ಬರುತ್ತೆ, ರೈಟ್? ಇದು ರಿಫ್ಲೆಕ್ಸಿವ್ ಆಗುತ್ತೆ, ರೈಟ್? ಸೊ ಎಕ್ಸ್ಟ್ರಾ ಇದ್ರೆ ನಡೀತು, ಬಟ್ ಸೇಮ್ ಆರ್ಡರ್ ಪೇರ್ ಇರಬೇಕು. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡೋಕೆ, ಸಪೋಸ್ ಇಟ್ ಈಸ್ ಈಕ್ವಲ್ ಟು ಎ, ಬಿ, ಸಿ ಇತ್ತು. ಆರ್ ಇಸ್ ರಿಲೇಷನ್ ಡಿಫೈನ್ ಮಾಡಿದೆ ನಾನು. ಏನಂತ? ಎ, ಬಿ, ಬಿ ಮತ್ತು ಸಿ, ರೈಟ್? ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಅದಾವ? 3 ಎಲಿಮೆಂಟ್ಸ್ ಅದಾವ. 3 ಸೇಮ್ ಆರ್ಡರ್ ಪೇರ್ ಇರಬೇಕು. ಇದ್ದಾಗ ಮಾತ್ರ ಏನಾಗುತ್ತೆ? ಅದು ರಿಫ್ಲೆಕ್ಸಿವ್ ಆಗ್ತದೆ, ರೈಟ್? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಿಮೆಟ್ರಿಕ್ ರಿಲೇಷನ್. ಸೆಕೆಂಡ್ ಒನ್ ಏನಪ್ಪ ಅಂದ್ರೆ ಸಿಮೆಟ್ರಿಕ್. ಓಕೆ, ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನು? ರೈಟ್? ಈಗ ಒಂದು ಆರ್ಡರ್ ಫೇರ್ ಇರುತ್ತೆ ಸಪೋಸ್. ಓಕೆ, ಅಂದ್ರೇನು? ಈಗ 1, 2 ಇರುತ್ತೆ. 1, 2 ರಿಲೇಷನ್ದಾಗ ಐತಿ, ಬಟ್ ಏನಿರಬೇಕು? ಅದ್ರ ರಿವರ್ಸ್, ಅದೇ ಸಿಮೆಟ್ರಿಕ್. 2, 1 ಈಸ್ ಬಿಲಾಂಗ್ಸ್ ಟು ರಿಲೇಷನ್ ಇರಬೇಕು. ಓಕೆ, ಇತ್ತಂದ್ರೆ ಮಾತ್ರ ಏನಾಗುತ್ತೆ? ಅದು ಸಿಮೆಟ್ರಿಕ್ ಆಗುತ್ತೆ. ಸಪೋಸ್ ನಾನು ಆ ರಿಲೇಷನ್ ಡಿಫೈನ್ ಮಾಡ್ತೀನಿ, 1, 2, 2, 1. ಓಕೆ, ಸೊ ಯಾವುದು? ಸೆಟ್ ಎ ಎಲ್ಲಿ ಏನಿರುತ್ತೆ? ಸಪೋಸ್ 1, 2, 3 ಈ 3 ಎಲಿಮೆಂಟ್ಸ್ ಅದಾವೆ. 1, 2 ಐತಿ, 2, 1 ಐತಿ ಅಂದ್ರೆ ಇದು ರಿಫ್ಲೆಕ್ಸಿವ್ ಆಗ್ತದೆ. ಸಪೋಸ್ ಇನ್ನೊಂದು ರಿಲೇಷನ್ ಡಿಫೈನ್ ಮಾಡ್ತೀನಿ, ಏನಾಗುತ್ತೆ ನೋಡಿ? 1, 2, 2, 1, ನೆಕ್ಸ್ಟ್ 1, 3 ಇಷ್ಟೇ ಕ್ಲೋಸ್ ಮಾಡಿದೆ. ಇದು ಏನಾಗಲ್ಲ? ಸಿಮೆಟ್ರಿಕ್ ಆಗಲ್ಲ. ಯಾಕಾಗಲ್ಲ ಅಂತಂದ್ರೆ 1, 2 ಐತಿ, 2, 1 ಐತಿ, ಬಟ್ 1, 3 ಐತಿ, 3, 1 ಇಲ್ಲ. ಓಕೆ, ಅದು ರೆಸಿಪ್ರೋಕಲ್ ಇಲ್ಲ, ಅದಕ್ಕೆ ಸಿಮೆಟ್ರಿಕ್ ಆಗಲ್ಲ, ರೈಟ್? ಸೊ ಈ ಥರ ಒಂದು ಎಕ್ಸಾಂಪಲ್ ಕೊಡೋಕ್ಕಾಗುತ್ತೆ. ನೆಕ್ಸ್ಟ್ ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನು? ಥರ್ಡ್ ಒನ್. ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನು? ಇಲ್ಲಿ 3 ಎಲಿಮೆಂಟ್ಸ್ ಕೊಡ್ತಾನೆ, ಅವನು 2 ಕಂಡೀಷನ್ ಕೊಡ್ತಾನೆ. ಫಸ್ಟ್ ಕಂಡೀಷನ್ ಏನಪ್ಪ ಅಂದ್ರೆ ಎ, ಬಿ ಈಸ್ ಬಿಲಾಂಗ್ಸ್ ಟು ಆರ್ ಅಂತ ಕೊಡ್ತಾನೆ. ಓಕೆ, ಇನ್ನೊಂದು ಕಂಡೀಷನ್ ಕೊಡ್ತಾನೆ, ಏನಂತ? ಬಿ, ಸಿ ಈಸ್ ಬಿಲಾಂಗ್ಸ್ ಟು ಆರ್ ಅಂತ ಕೊಡ್ತಾನೆ. ಅವಾಗ ನೀನು ಏನು ಮಾಡಬೇಕು? ಲಾಸ್ಟ್ ಥರ್ಡ್ ಕಂಡೀಷನ್ ಹೇಳ್ಬೇಕಂತಂದ್ರೆ ಎ, ಸಿ ಈಸ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೇಕು. ಓಕೆ, ಎರಡು ಕಂಡೀಷನ್ ಕೊಟ್ಟಾಗ ನೀವು ಥರ್ಡ್ ಕಂಡೀಷನ್ ಹೇಳ್ಬೇಕು. 2 ಕಂಡೀಷನ್ ಕೊಟ್ಟು ಥರ್ಡ್ ಕಂಡೀಷನ್ ಏನಾದರೂ ಇರಲಿಲ್ಲ ಅಂತ ತಿಳ್ಕೊಡ್ರಿ, ಅದು ಏನಾಗಲ್ಲ, ಟ್ರಾನ್ಸಿಟಿವ್ ಆಗುತ್ತೆ. ಇವು 2 ಕಂಡೀಷನ್ ಕೊಟ್ಟು ಥರ್ಡ್ ಕಂಡೀಷನ್ ಇತ್ತು ಅಂದ್ರೆ ಟ್ರಾನ್ಸಿಟಿವ್ ಆಗುತ್ತೆ. ಫೇಲ್ ಮಾಡಬೇಕು. ಸಪೋಸ್ 2 ಕಂಡೀಷನ್ ಕೊಡಲಿಲ್ಲ. ಓಕೆ, ಎ, ಬಿ ಬಿಲಾಂಗ್ಸ್ ಟು ಆರ್, ಬಿ, ಸಿ ಬಿಲಾಂಗ್ಸ್ ಟು ಆರ್ ಅಂತ 2 ಕಂಡೀಷನ್ ಕೊಡಲಿಲ್ಲ ಅಂತಂದ್ರೆ ಓಕೆ, ಅದು ಟ್ರಾನ್ಸಿಟಿವ್ ಅಲ್ಲ ಅಂತ ಹೇಳಕ್ ಬರಲ್ಲ, ಅದು ಟ್ರಾನ್ಸಿಟಿವ್ ರಿಲೇಷನ್ ಆಗ್ತದ, ರೈಟ್? ಸೊ 2 ಕೊಟ್ಟು ಲಾಸ್ಟ್ ಇದನ್ನ ಫೇಲ್ ಮಾಡ್ಬೇಕಂದ್ರೇನು? ಎ, ಬಿ ಬಿಲಾಂಗ್ಸ್ ಟು ಆರ್ ಐತಿ, ಮತ್ತು ನೋಡಿ ಸೇಮ್ ಇರುತ್ತೆ. ನೋಡಿ ಇದು ಬಿ, ಬಿ, ಸಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತಿ. ಅವಾಗ ಏನಂತ ಹೇಳ್ಬೇಕು ನೀನು? ಎ, ಸಿ ಇಲ್ಲ, ಅದಕ್ಕೆ ಇದು ಟ್ರಾನ್ಸಿಟಿವ್ ರಿಲೇಷನ್ ಆಗಲ್ಲ ಅಂತ ಹೇಳ್ಬೇಕಾಗತ್ತೆ, ರೈಟ್? ಸೊ ಟೋಟಲಿ ಇಲ್ಲಿ 3 ರಿಲೇಷನ್ಸ್ ಬರ್ತವೆ. ಈ 3 ರಿಲೇಷನ್ಸ್ ಮ್ಯಾಗೆ ಏನಿರುತ್ತೆ? ಒಂದು 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಒಂದು ರಿಫ್ಲೆಕ್ಸಿವ್, ಇನ್ನೊಂದು ಸಿಮೆಟ್ರಿಕ್, ಇನ್ನೊಂದು ಟ್ರಾನ್ಸಿಟಿವ್, ರೈಟ್? ಯಾವ್ದು ರಿಲೇಷನ್ ಈ 3 ರಿಲೇಷನ್ ಹೋಲ್ಡ್ಸ್ ಮಾಡುತ್ತಲ್ಲ
ಸೊ ಅಂಥ ರಿಲೇಷನ್ಸ್ಗೆ ಏನಂತೀವಿ ಅಂದರೆ ಲಾಸ್ಟ್ ಒನ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ಸ್ ಅಂತ. ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂದ್ರೆ ಏನು? ರಿಲೇಷನ್ಸ್ ವಿಚ್ ಹೋಲ್ಡ್ಸ್ ವಾಟ್? ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಆ್ಯಂಡ್ ಆಲ್ಸೋ ಟ್ರಾನ್ಸಿಟಿವ್. ಓಕೆ, ಈ ಮೂರು ರಿಲೇಷನ್ಸನ್ನು ಒಂದು ಕಂಡೀಷನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡುತ್ತಲ್ಲ ಅಂಥ ರಿಲೇಷನ್ಸ್ಗೆ ಏನಂತೀವಪ್ಪ ಅಂದ್ರೆ ಇಕ್ವಿವ್ಯಾಲೆನ್ಸ್ ರಿಲೇಷನ್ಸ್ ಅಂತೀವಿ. ರೈಟ್? ಸೊ ಇಷ್ಟು ನಿಮಗೆ ನೆನಪಿರಬೇಕು. ಸೊ ನೆಕ್ಸ್ಟ್ ನಾನು ಒಂದೊಂದು ಕ್ವಶನ್ ಸಾಲ್ವ್ ಮಾಡ್ಕೊತ ಹೋಗ್ತೀನಿ. ಓಕೆ ಸಿ ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ನಂಬರ್ 32. ಕ್ವಶನ್ ಪೇಪರ್ 32 ಕ್ವಶನ್ ನಂಬರ್ ಇರುತ್ತೆ. ಸೊ ಫಸ್ಟ್ ಕ್ವಶನ್ ಇರೋದು, ಡಿಟರ್ಮೈನ್ ವೆದರ್ ಈಸ್ ದ ರಿಲೇಷನ್ ಆರ್ ಈಸ್ ಇನ್ ದಿ ಸೆಟ್ ಎ 1 2 3 4 13 and 14 defined as r is equal to x comma y such that condition is 3x minus y equal to 0 is reflexive, symmetric and transitive ಅಂತ ಕೇಳಿದ್ದೇನೆ. ರೈಟ್? ಸೊಲ್ಯೂಷನ್ given set a equal to what? First write set a 1 comma 2 comma 3 comma 4 comma 5 comma 6 comma 7 comma 8 comma 9 comma, right? 10 comma 11 comma 12 comma 13 comma 14, right? So ಇಲ್ಲಿ ಕೊಟ್ಟಿನ ಡ್ಯಾಶ್ ಅಪ್ ಟು 14 ಅಂತ ಕೊಟ್ಟಿನ. ಸೊ ನಾ ಎಲ್ಲ ಎಲಿಮೆಂಟ್ಸ್ ಬರುತ್ತೆ. ದೆನ್ ಆರ್ ಇಸ್ ಅ ರಿಲೇಷನ್ ಡಿಫೈನ್ಡ್ ಬೈ ವೇರ್ ಟು ವೇರ್. ಓಕೆ, ಕಂಡೀಷನ್ ಏನೈತೆ ನೋಡಿ, ಎಕ್ಸ್ ಕಾಮ ವೈ ಆರ್ಡರ್ ಫೇರು. ಓಕೆ, ಕಂಡೀಷನ್ 3x minus y equal to 0, right? So R is a relation from where to where ಅಂತ ಹೇಳ್ತಾನೆ, set A ಇಂದ set A. ಓಕೆ, set A ಏನೈತಿ? ಓಕೆನಾ, 1 2 3 14 ಸೆಟ್ಟು, ಮತ್ತೆ ಎಲ್ಲಿಂದ ಎಲ್ಲಿವರೆಗೆ ಇರಬೇಕು? ಎಕ್ಸ್ ವ್ಯಾಲ್ಯೂ ಇದು, ಎಕ್ಸ್ ವ್ಯಾಲ್ಯೂ ನೋಡಿ 1 2 3 ಆ್ಯಂಡ್ ಸೊ ಆನ್ ಅಪ್ ಟು 14. ಓಕೆ, 2 ಏನಪ್ಪ ಅಂದ್ರೆ 1 2 3 ಅಪ್ ಟು ಎಲ್ಲಿ ಮಟ್ಟ 14 ವರೆಗೆ. ಓಕೆ, ಇದು ಎಕ್ಸ್, ಇವೆಲ್ಲ ಎಕ್ಸ್ ವ್ಯಾಲ್ಯೂ. ಓಕೆ, ಇವೆಲ್ಲ ಏನು ವೈ ವ್ಯಾಲ್ಯೂ. ಓಕೆ, ಇದನ್ನು ಸಬ್ಮಿಟ್ ಮಾಡಿದ್ರೆ ಇದಷ್ಟು ಇದು ವೈ ವ್ಯಾಲ್ಯೂ ಬರುತ್ತೆ. ಓಕೆ, ರೈಟ್. ಸೊ ಏನು ಫಸ್ಟಿಗೆ ನಾನು ರಿಲೇಷನನ್ನು ಡಿಫೈನ್ ಮಾಡ್ತೀನಿ, ಆರ್. ಸೊ ಕಂಡೀಷನ್ ಏನಿದೆ ನೋಡು, 3x minus y equal to 0 ಅಂತದ್ದು. ಕರೆಕ್ಟ್? ರೈಟ್. y ಆ ಕಡೆ ತಗೋತೀನಿ, ಏನಾಗುತ್ತೆ ನೋಡು, 3x is equal to y ಅಂತ ಆಗುತ್ತೆ. ಅಂದ್ರೆ y equal to ಏನಾಗುತ್ತೆ? 3x ಅಂತ ಆಗುತ್ತೆ. ಕರೆಕ್ಟ್? ಸೊ ಎಕ್ಸ್ ವ್ಯಾಲ್ಯೂ ಒಂದೊಂದು ಸಬ್ಮಿಟ್ ಮಾಡ್ತೀನಿ, ಎಕ್ಸ್ ವ್ಯಾಲ್ಯೂ 1 ಸಬ್ಮಿಟ್ ಮಾಡ್ತೀನಿ, ಏನಾಗುತ್ತೆ? y is equal to 3 into 1 equal to ಏನಾಯ್ತು? 3 ಆಯಿತು. 3 ಇಲ್ಲಿ ಐತಿ. ಕರೆಕ್ಟ್? ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 2 ಸಬ್ಮಿಟ್ ಮಾಡ್ತೀನಿ, y equal to 3 into 2 ಇದೆ ಎಕ್ಸ್ ವ್ಯಾಲ್ಯೂ. 2 ಸಬ್ಮಿಟ್ ಮಾಡ್ತೀನಿ, 3 2 is 6. ನೆಕ್ಸ್ಟ್ y equal to x value 3 substitute 3 3 is 9. Okay, next y equal to x value 4 substitute ಮಾಡುತ್ತೆ, 3 4 is 12. Okay, next y is equal to 3 into 5. Okay, ಏನಾಗುತ್ತೆ ಇದು? 3 5 is 15 ಆಗುತ್ತೆ. 15 ಐತೆ ನೋಡಿ ಇಲ್ಲಿ y ದಾಗ, ಇಲ್ಲ ಲಾಸ್ಟ್ ಇರೋದು 14, ಅಂದರೆ ಇದು ಬರಲ್ಲ. ಓಕೆ, ಸೊ ಈಸ್ ಡಸ್ ನಾಟ್ ಬಿಲಾಂಗ್ಸ್ ಟು y. ರೈಟ್? ಸೊ ಏನು ರಿಲೇಷನ್ದಾಗ ಏನೇನು ಬರುತ್ತಾ? ಆರ್ ಈಕ್ವಲ್ ಟು, ರೈಟ್, ಆರ್ಡರ್ ಫೇರ್ ಏನೇನು ಬರ್ತಾವೆ ಬರೀರಿ. ಫಸ್ಟಿಗೆ ಏನು ಬರುತ್ತಪ್ಪ? ಓಕೆ, ರೈಟ್, 1 ಸಬ್ಮಿಟ್ ಮಾಡಿದ್ರೆ 1 3 ಆಯಿತು. ನೆಕ್ಸ್ಟು ಎಕ್ಸ್ ವ್ಯಾಲ್ಯೂ 2 ಸಬ್ಮಿಟ್ ಮಾಡಿ 2 6 ಆಯಿತು. ಎಕ್ಸ್ ವ್ಯಾಲ್ಯೂ 3 ಸಬ್ಮಿಟ್ ಮಾಡಿದ್ನಿ ಏನಾಗುತ್ತೆ? 3 9 ಆಯಿತು. ಎಕ್ಸ್ ವ್ಯಾಲ್ಯೂ 4 ಸಬ್ಮಿಟ್ ಮಾಡಿದ್ನಿ ಏನಾಯಿತು? 4 12 ಆಯಿತು. ಹೌದಾ? ಸೊ ನೆಕ್ಸ್ಟ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಮುಂದೆ ಇದು ಬರೋಂಗಿಲ್ಲ, ಇದು ರೈಟ್. ರೈಟ್, ಈ ವ್ಯಾಲ್ಯೂ ಬರೋಂಗಿಲ್ಲ. ಓಕೆ, ಸೊ ಇದು ಆ್ಯಕ್ಚುಯಲ್ ರಿಲೇಷನ್ ಎಲ್ಲಿಂದ? ಸೆಟ್ ಎ ಇಂದ ಸೆಟ್ ಎ ವರೆಗೆ. ಓಕೆ, ರೈಟ್. ಸೊ ನೋಡಿ, ಈ ರಿಲೇಷನ್ನು ಫಸ್ಟ್ ಒನ್ ರಿಫ್ಲೆಕ್ಸಿವ್ ಆಗುತ್ತಾ, ರಿಫ್ಲೆಕ್ಸಿವ್ ಆಗುತ್ತೆ ಅಂತ ಕೇಳ್ದೆ. ರಿಫ್ಲೆಕ್ಸಿವ್ ಆಗುತ್ತಂತಂದ್ರೆ ಏನಂತ ಹೇಳಿದೆ ನಾನು? ಸೆಟ್ ಎ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಅದಾವೆ? ಟೋಟಲಿ 14 ಎಲಿಮೆಂಟ್ಸ್ ಅದ. ಕರೆಕ್ಟ್? 1 ಐತೆ, 1 1 ಇರಬೇಕು. ಇಲ್ಲ ಐತೆ ನೋಡಿ 1 1 ಇಲ್ಲ. 2 ಐತೆ, 2 2 ಎಲ್ಲ ಎಲಿಮೆಂಟ್ಸ್ ಇರಬೇಕು, ಯಾವುದು ಇಲ್ಲೇ ಇಲ್ಲ. ಅಂದರೆ ಒಂದು ಎಕ್ಸಾಂಪಲ್ ಕೊಡ್ರಿ ನೀವು, ಆಗಲ್ಲ ಅನ್ನೋಕೆ. ಏನಾಗುತ್ತೆ? 1 ಈಸ್ ಬಿಲಾಂಗ್ಸ್ ಟು ಸೆಟ್ ಎ, ದಟ್ ಇಂಪ್ಲಾಯ್ಸ್ ಏನಂತ ಹೇಳ್ಬೇಕು ನೀನು? 1 1 ಏನಿಲ್ಲ ಈ ಆರ್ದಾಗ ಇಲ್ಲ, ಡಸ್ ನಾಟ್ ಬಿಲಾಂಗ್ಸ್ ಟು ರಿಲೇಷನ್. ದೆನ್ ಆರ್ ಈಸ್ ಏನಂತ ಬರೀಬೇಕು ನೀನು? ನಾಟ್ ರಿಫ್ಲೆಕ್ಸಿವ್ ಅಂತ ಬರೀಬೇಕು. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಓಕೆ, ಸೊ ನೆಕ್ಸ್ಟ್ ಏನೋ ಸಿಮೆಟ್ರಿಕ್. ಸೆಕೆಂಡ್ ಕಂಡೀಷನ್ ಏನಪ್ಪ ಅಂದ್ರೆ ಸಿಮೆಟ್ರಿಕ್. ಓಕೆ, ಸಿಮೆಟ್ರಿಕ್ ನೋಡಿ, ಸಿಮೆಟ್ರಿಕ್. ಓಕೆ, ಏನು ಹೇಳಿದೆ? ಸಿಮೆಟ್ರಿಕ್ ಅಂದ್ರೆ ಎ ಕಮ ಬಿ ಇರಬೇಕು, ಬಿ ಕಮ ಸಿ ಇರಬೇಕು. ಅಂದ್ರೆ ಏನಾಗುತ್ತೆ ಇಲ್ಲಿ? 1 3 ಈಸ್ ಬಿಲಾಂಗ್ಸ್ ಟು ಆರ್, ದಟ್ ಇಂಪ್ಲಾಯ್ಸ್ ಏನಾಗುತ್ತೆ? 3 1 ಈಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಐತೇನು? 3 1 ಐತೆ, 1 3 ಐತಿ, ಅದು ರಿವರ್ಸ್ ಐತೆ ನೋಡು, ಇಲ್ಲ. ಅಂದ್ರೆ ಏನಾಯ್ತು? ಒಂದು ಎಕ್ಸಾಂಪಲ್ ಕೊಟ್ಟರು ಸಾಕು. ದೆನ್ ಇಷ್ಟೇ ಬರಬೇಕು, ಆರ್ ಈಸ್ ನಾಟ್ ಏನು? ಸಿಮೆಟ್ರಿಕ್. ಆರ್ ಈಸ್ ನಾಟ್ ಸಿಮೆಟ್ರಿಕ್. ಓಕೆ,
ನೆಕ್ಸ್ಟ್ ಲಾಸ್ಟ್ ಒನ್, ಥರ್ಡ್ ಒನ್ ಏನಪ್ಪ, ಟ್ರಾನ್ಸಿಟಿವ್ ಆಗುತ್ತಾ? ಓಕೆ, ಎಸ್. ನೋಡಿ ಇಲ್ಲಿ ಸೇಮ್ ಅಂದರೆ 1,3 ಐತಿ, ಈಸ್ ಬಿಲಾಂಗ್ಸ್ ಟು ಆರ್ ಐತಿ. ನೆಕ್ಸ್ಟ್ ಏನೈತಿ ನೋಡು, ಫಸ್ಟ್ ಅಂದ್ರೆ ಇಲ್ಲಿ ಲಾಸ್ಟ್ ಎಲಿಮೆಂಟ್ ಏನಿರ್ಬೇಕು, ಸೇಮ್ ಇರ್ಬೇಕು. ಇಲ್ಲಿ 3 ಐತಿ ನೋಡಿ, 3,9 ಐತಿ. ಬಟ್ ಏನಿಲ್ಲ, ಓಕೆ, 1,9 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇಲ್ಲ, 1,9 ಎಲ್ಲಿ ಐತಿ ನೋಡ್ರಿ ರಿಲೇಷನ್ದಾಗ ಇಲ್ಲ. ದೆನ್ ಆರ್ ಈಸ್ ಏನಂತ ಹೇಳಬೇಕು, ಆರ್ ಈಸ್ ನಾಟ್ ಅ ಟ್ರಾನ್ಸಿಟಿವ್ ಅಂತ ಹೇಳಬೇಕು. ಆರ್ ಈಸ್ ನಾಟ್ ಅ ಟ್ರಾನ್ಸಿಟಿವ್ ರಿಲೇಷನ್, ರೈಟ್. ಸೊ ಈ ಫಸ್ಟ್ ಕ್ವಶನ್ ಏನಾಯಿತು, ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಮತ್ತು ಟ್ರಾನ್ಸಿಟಿವ್ ಆಗಂಗಿಲ್ಲ. ಓಕೆ, ರೈಟ್. ಓಕೆ, ಸೆಕೆಂಡ್ ಕ್ವಶನ್, ಚೆಕ್ ವೆದರ್ ದ ರಿಲೇಷನ್ ಆರ್ ಈಸ್ ಡಿಫೈನ್ಡ್ ಇನ್ ದಿ set A is equal to 1, 2, 3, 4, 5, 6 as R equal to A comma B such that the condition is B is equal to A plus 1 is reflexive or symmetric ಅಂತ ಕೇಳಿದಾನೆ. ಓಕೆ, ರೈಟ್. ಸೊಲ್ಯೂಷನ್, given set A equal to 1, 2, 3, 4, 5, 6, right? Then R is a relation is defined by what? A comma B such that B equal to condition in A plus 1. Okay. So R is a relation from where to where? R is a relation from set A to set A. Correct? Right. Set A ಎಂದು ಗೊತ್ತಿದೆಲ್ಲ ಏನಿದೆ, ರೈಟ್. ಸೊ ಇವಾಗ ರಿಲೇಷನ್ ನೋಡು, ಬಿ ವ್ಯಾಲ್ಯೂ ಕಂಡುಹಿಡಿತೀನಿ. ಓಕೆ, ಬಿ ಈಕ್ವಲ್ ಟು ಕಂಡೀಷನ್ ಏನು ನೋಡಿ, ಇಲ್ಲಿದೆ A plus 1 ಅಂತ ಇದೆ. ಎ ವ್ಯಾಲ್ಯೂ ಫಸ್ಟಿಗೆ ಏನಾಗುತ್ತಪ್ಪ, ಎ ವ್ಯಾಲ್ಯೂ 1 ಆಯಿತು. ಎ ವ್ಯಾಲ್ಯೂ 1 ಆಯಿತು ಅಂದರೆ ಬಿ ವ್ಯಾಲ್ಯೂ ಏನಾಗುತ್ತೆ ನೋಡು, 1 plus 1 ಈಕ್ವಲ್ ಟು ಏನಾಯ್ತು, 2 ಆಯಿತು. ಎ ವ್ಯಾಲ್ಯೂ 2 ಆಯಿತು, ಬಿ ವ್ಯಾಲ್ಯೂ ಏನಾಗುತ್ತೆ ನೋಡು, 2 plus 1 ಈಕ್ವಲ್ ಟು ಏನಾಯಿತು, 3 ಆಯಿತು. ಎ ವ್ಯಾಲ್ಯೂ 3 ಆಯಿತು, ಬಿ ಈಕ್ವಲ್ ಟು ಏನಾಗುತ್ತೆ ನೋಡು, 3 plus 1 ಈಕ್ವಲ್ ಟು 4 ಆಯಿತು. ಎ ವ್ಯಾಲ್ಯೂ 4 ಆಯಿತು, ಬಿ ವ್ಯಾಲ್ಯೂ 4 plus 1 ಈಕ್ವಲ್ ಟು ಏನಾಯಿತು, 5 ಆಯಿತು. ನೆಕ್ಸ್ಟ್ ಎ ವ್ಯಾಲ್ಯೂ 5 ಆಯಿತು, ಬಿ ವ್ಯಾಲ್ಯೂ 5 plus 1 ಈಕ್ವಲ್ ಟು 6 ಆಯಿತು. ಓಕೆ, ನೆಕ್ಸ್ಟ್ ಎ ವ್ಯಾಲ್ಯೂ 6 ಇದೆ, ಬಟ್ ಬಿ ವ್ಯಾಲ್ಯೂ 6 plus 1 ಈಕ್ವಲ್ ಟು ಏನಾಯಿತು, 7. ಈ 7 ಇಲ್ಲಿಲ್ಲ, ಡಸ್ ನಾಟ್ ಬಿಲಾಂಗ್ಸ್ ಟು ಏನಪ್ಪ, ರೈಟ್. ಸೊ ಈಗ ರಿಲೇಷನ್ ಬರೀತೀನಿ, ಆರ್ ಈಕ್ವಲ್ ಟು ಏನಾಗುತ್ತೆ, ಸೊ ಆರ್ ಈಕ್ವಲ್ ಟು ಏನಾಗುತ್ತಪ್ಪ, 1 ಕಾಮ ಏನಾಗುತ್ತೆ, 2 ಆಯ್ತು. ನೆಕ್ಸ್ಟು 2, 3 ಆಯ್ತು. ನೆಕ್ಸ್ಟು 3, 4 ಆಯ್ತು. ನೆಕ್ಸ್ಟು 4, 5 ಆಯಿತು. ನೆಕ್ಸ್ಟು 5, 6 ಆಯಿತು. ಓಕೆ, 5, 6 ಆಯಿತು, ರೈಟ್. ನೆಕ್ಸ್ಟ್ ಏನಾಗುತ್ತೆ, 6, 7 ಆಗಲ್ಲ, ಮುಗೀತು ಇಷ್ಟೇ. ಓಕೆ, ಫಸ್ಟ್ ಒನ್ ರಿಫ್ಲೆಕ್ಸಿವ್ ಆಗುತ್ತಾ? ರಿಫ್ಲೆಕ್ಸಿವ್ ಅಂದ್ರೆ ಏನಂತೇಳೀನಿ, ಇಲ್ಲಿ ಎಷ್ಟು ಎಲಿಮೆಂಟ್ ಅದಾವ, 1, 2, 3, 4, 5, 6 ಅದಾವ. 1, 1 ಇರಬೇಕಲ್ಲ, ಇಲ್ಲ. ಸೊ ರಿಫ್ಲೆಕ್ಸಿವ್ ಆಗಂಗಿಲ್ಲ, ರೈಟ್. ರಿಫ್ಲೆಕ್ಸಿವ್, ರೈಟ್. 1 ಸೆಟ್ ಎ ಒಳಗೆ ಐತಿ, ಇಲ್ಲೈತಿ, ಬಟ್ ಏನಿಲ್ಲ, ಸೇಮ್ ಆರ್ಡರ್ ಪೇರ್ ಇಲ್ಲ. 1, 1 ಈಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೆನ್ ಆರ್ ಈಸ್ ಏನಂತ ಬರೀಬೇಕು ನೀನು, ನಾಟ್ ರಿಫ್ಲೆಕ್ಸಿವ್ ಅಂತ ಬರೀಬೇಕು. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ಸಿಮೆಟ್ರಿಕ್ ಆಗುತ್ತಾ? ಆಗಲ್ಲ. ಯಾಕೆ ಹೇಳ್ರಿ, ಇಲ್ಲಿ ಏನದ, 1, 2 ಅದ, ಬಟ್ ಒಂದು ಎಕ್ಸಾಂಪಲ್ ಕೊಟ್ರೆ ಸಾಕು, ಆಗಲ್ಲ ಅನ್ನೋಕ್ಕೆ. 2, 1 ಏನಿಲ್ಲ, ಇಲ್ಲ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೆನ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಆರ್ ಈಸ್ ನಾಟ್ ಅ ಸಿಮೆಟ್ರಿಕ್. ಓಕೆ, ಸಿಂಪಲ್ ಅದ. ನೆಕ್ಸ್ಟ್ ಥರ್ಡ್ ಒನ್ ಏನಾಗುತ್ತಪ್ಪ ಅಂದ್ರೆ ಟ್ರಾನ್ಸಿಟಿವ್ ಆಗಲ್ಲ. ಓಕೆ, ಸೊ ಯಾಕೆ ಟ್ರಾನ್ಸಿಟಿವ್ ಆಗಲ್ಲ ಅಂದ್ರೆ ಇಲ್ಲೇ ಐತಿ ನೋಡು ಎಕ್ಸಾಂಪಲ್, ಏನೈತಿ, 1, 2 ಈಸ್ ಬಿಲಾಂಗ್ಸ್ ಟು ಆರ್ ಐತಿ. ನೆಕ್ಸ್ಟ್ ಏನೈತಿ, ಇಲ್ಲೇ ಐತಿ ನೋಡಿ ಮುಂದೆ ಏನದ, 2, 3 ಬಿಲಾಂಗ್ಸ್ ಟು ಆರ್ ಐತಿ. ಓಕೆ, ಥರ್ಡ್ ಕಂಡೀಷನ್ ಏನಾಗಬೇಕು ಹೇಳ್ರಿ, 1, 2, 2, 3 ಅಂದರೆ ನಾವು ನೆಕ್ಸ್ಟ್ 1, 3 ಬಿಲಾಂಗ್ಸ್ ಟು ಆರ್ ಆಗಬೇಕು. ಬಟ್ ಏನಿಲ್ಲ, 1, 3 ಇಲ್ಲ, 1, 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆ, then R is not transitive. R is not transitive. Okay, ಸೆಕೆಂಡ್ ಕ್ವಶನ್ ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋದಲ್ಲಿ 2 ಕ್ವಶನ್ ಅಪ್ಲೋಡ್ ಮಾಡ್ತೀನಿ. ಟೋಟಲ್ 10 ಕ್ವಶನ್ಸ್ ಅದು. ನೆಕ್ಸ್ಟ್ ವಿಡಿಯೋದಲ್ಲಿ 3 ಕ್ವಶನ್ಸ್ ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಟೋಟಲಿ ಎಷ್ಟು 4. ಓಕೆನಾ, ಸೊ 10 ಕ್ವಶನ್ಸನ್ನು ನಾನು 1 by 1 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದ್ರೆ ಸೊ ಲಾಂಗ್ ಆಯ್ತಂದ್ರೆ ನೀವು ಸ್ವಲ್ಪ ನೋಡ್ತೀರಿ. ಅದಕ್ಕೆ ಇವತ್ತು 2 ಕ್ವಶನ್ ಮಾಡಿರಿ, ಮತ್ತು ನಾಳೆ 3 ಕ್ವಶನ್ ಅಪ್ಲೋಡ್ ಮಾಡ್ತೀನಿ, ಮತ್ತು ನಾಡೋದು 4 ಕ್ವಶನ್ ಅಪ್ಲೋಡ್ ಮಾಡ್ತೀನಿ, ರೈಟ್. ಸೊ ಇಷ್ಟು ಕ್ವಶನ್ ಇವತ್ತು ಪ್ರಾಕ್ಟೀಸ್ ಮಾಡಿರಿ.
ಓಕೆ, ಥ್ಯಾಂಕ್ ಯು.